ಹಾಯ್ ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವುಮೆನ್ಸ್ ಕ್ರಿಯೇಷನ್ ಝೋನ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಏನಂತ ನೋಡೋಣ. ಅದಕ್ಕಿಂತ ಮುಂಚೆ ಇದೀಗ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗಾಯ್ಸ್. ತುಂಬ ಜನ ವೀಡಿಯೋಸನ್ನು ನೋಡ್ತಾ ಇದ್ದಾರೆ, ಬಟ್ ಸಬ್ಸ್ಕ್ರೈಬ್ ಮಾಡಿದ್ರೇ ನೋಡ್ತಾ ಇದ್ದಾರೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನೋದನ್ನ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ತಾನೇ ನಮಗೂ ನೆಕ್ಸ್ಟ್ ವೀಡಿಯೋ ಆಗಲಿ ನೆಕ್ಸ್ಟ್ ಡಿಸೈನ್ ಆಗಲಿ ಕೊಡೋದಕ್ಕೆ ತುಂಬ ಮೋಟಿವೇಟ್ ಆಗುತ್ತೆ. ಸೊ ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗಲೂ ಬೇಕು ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸೊ ಗೈಸ್, ಇವತ್ತಿನ ವಿಡಿಯೋ ಏನು ಅಂತಂದರೆ ಅಗೇನ್ ಒಂದು ಕ್ರೋಶಾ ಡಿಸೈನೇ. ಲೇಸ್ ಮೂಲಕ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ತುಂಬ ಈಸಿಯಾಗಿ ಅರ್ಥ ಆಗಲಿ ಅನ್ನೋಕ್ಕೋಸ್ಕರ. ಆ್ಯಸ್ ಯೂಶುವಲ್ 6 strands ಥ್ರೆಡ್ ತಗೊಂಡಿದ್ದೀನಿ. ನಾವು ಅದನ್ನು ಸ್ಟಾರ್ಟಿಂಗಲ್ಲಿಟ್ಟು ಒಂದು ಲಾಕ್ ಅನ್ನೋದನ್ನ ಮಾಡಿಕೊಂಡು ಅಲ್ಲಿಂದ 2 ಚೈನನ್ನು ಹಾಕೊಳ್ಳೋಣ. 1 2. ಈಗ ಸೂಜಿ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಅಲ್ಲೇ ಪಕ್ಕದಲ್ಲೇ ತುಂಬ ದೂರ ಇಳ್ದಿರ ಆ ಥರದಲ್ಲೇ ಸೂಜಿ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಲಾಕ್ ಅನ್ನೋದನ್ನ ಮಾಡಿ 2 ಲೂಫ್ ಆಗಿರುತ್ತೆ. 2 ಲೂಫಿಂದಲ್ಲಿ 1 ಲೂಫ್ ಒಂದು ಲೂಫ್ ಒಂದು ಅಂತ ಡಬಲ್ ಕ್ರೋಶಾ ಅನ್ನೋದನ್ನ ನಾವು ಮಾಡ್ತಾಯಿದ್ದೀವಿ. ಅಗೇನ್ ನೋಡಿ, ಸೂಜಿ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಪಕ್ಕದಲ್ಲೇ ಸೂಜಿಯಿಂದ ದಾರನ ತಂದು 2 ಲೂಫ್ ಅಲ್ಲೊಂದು 2 ಲೂಫ್ ಅಲ್ಲೊಂದು ಅಂತ ಡಬಲ್ ಕ್ರೋಶಾ ಅನ್ನೋದನ್ನ ಮಾಡ್ತಾಯಿದ್ದೀನಿ. ಇದೇ ಥರ ನೀವು 5 ಟೈಮ್ಸ್ ಅನ್ನೋದನ್ನ ಮಾಡಬೇಕಾಗುತ್ತೆ ಗಾಯ್ಸ್. ಇವತ್ತಿನ ಡಿಸೈನ್ ಬಂದು ತುಂಬ ಅಂದರೆ ತುಂಬ ಈಸಿ ಇದೆ. ಇದು ಬಂದು ಒಂದು ಬಾರ್ಡರ್ ಡಿಸೈನು. ಇದರಲ್ಲಿ ಬಂದು ವಿತೌಟ್ ಟ್ಯಾಸಲ್ಸ್ ಇರುತ್ತೆ. ಟ್ಯಾಸಲ್ಸ್ ಬೇಕು ಅನ್ನೋರು ಇದರಲ್ಲಿ ನಾನು ಕೊನೆಯದಾಗಿ ಒಂದು ಟಿಪ್ ಅನ್ನೋದನ್ನ ಆ್ಯಡ್ ಮಾಡಿದ್ದೀನಿ. ನೀವು ಅದನ್ನು ಅಬ್ಸರ್ವ್ ಮಾಡಿದ್ದೀರಾ ಅಂದರೆ ವಿಡಿಯೋನ ಕೊನೆವರೆಗೂ ನೋಡಿದರೆ ಮಾತ್ರ ನಿಮ್ಗೆ ಅದು ಅರ್ಥ ಆಗುತ್ತೆ. ನೋಡಿ ಈ ಥರ 5 ಟೈಮ್ಸ್ ನಾವು ಡಬಲ್ ಕ್ರೋಶಾ ಅನ್ನೋದನ್ನ ಹಾಕಿ ಸ್ವಲ್ಪ ದಾರವನ್ನು ಮೇಲೆ ಮಾಡಿ ಒಂದು ಬೀಡ್ ಇನ್ಸೆಟ್ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಬಂದು ಇವತ್ತು ಪರ್ಲ್ ಅನ್ನೋದನ್ನ ತಗೊಂಡಿದ್ದೀನಿ. ನಿಮಗೆ ಬೀಡ್ ಆಗಲಿ ಯಾವುದಾದ್ರೂ ಪರ್ಲ್ ಆಗಲಿ ಇಲ್ಲ ಮತ್ತೊಂದು ಬೀಡ್ ಆಗಲಿ ನೀವು ತಗೋಬೋದು, ಅದು ನಿಮಗೆ ಸಂಬಂಧಪಟ್ಟಿದ್ದು. ಸೊ ಇದು ಬಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅನ್ನೋಕ್ಕೋಸ್ಕರ ನಾನಿಲ್ಲಿ ಪರ್ಲ್ ಅನ್ನೋದನ್ನ ಇನ್ಸೆಟ್ ಮಾಡ್ತಾಯಿದ್ದೀನಿ. ಈಗ ಬೀಡ್ ಲಾಕ್ ಆದ ನಂತರ ಸೂಜಿ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಬೀಡ್ ಎಷ್ಟು ಡಿಸ್ಟೆನ್ಸ್ ಇದೆಯೋ ಅಷ್ಟೇ ಡಿಸ್ಟೆನ್ಸಲ್ಲಿ ನಾವು ಲಾಕ್ ಅನ್ನೋದನ್ನ ಮಾಡ್ತಾಯಿದ್ದೀವಿ. ಲಾಕ್ ಮೀನ್ಸ್ ಡಬಲ್ ಕ್ರೋಶಾ ಅನ್ನೋದನ್ನ ಹಾಕ್ತಾಯಿದ್ದೀವಿ. ನಾನು ಹೇಳಿದಲ್ಲ, ಸೂಜಿ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಎಷ್ಟು ಡಿಸ್ಟೆನ್ಸ್ ಇದೋ ಅಷ್ಟೇ ಡಿಸ್ಟೆನ್ಸಲ್ಲಿ ಸ್ವಲ್ಪ ಹತ್ರದಲ್ಲಿ ಇಟ್ಕೊಂಡು ಲಾಕ್ ಅನ್ನೋದು ಮಾಡಬೇಕಾದ್ರೆ ಹಾಗೆ ದಾರನ ತಂದು 3 ಲೂಫ್ ಆಗಿರುತ್ತೆ, 2 ಲೂಫ್ ಒಂದು 2 ಲೂಫ್ ಒಂದು ಅಂತ ಡಬಲ್ ಕ್ರೋಶಾ ಮಾಡಬೇಕು. ಸೊ ಗೈಸ್, ಫಸ್ಟ್ ಲೈನ್ ಅನ್ನೋದು ಇದೇ ಥರ ಇರುತ್ತೆ. ತುಂಬ ಈಸಿ ಇದೆ ಡಿಸೈನು. ನೀವು ನೋಡಿದ್ರೆ ಅಂದರೆ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಈ ಡಿಸೈನ್ ಕೂಡ. ಪಕ್ಕ ಟ್ರೈ ಮಾಡ್ತೀರಾ ಈ ಡಿಸೈನ್ನ. ಅಗೇನ್ ನೋಡಿ, ಸೂಜಿ ಮೇಲೆ ಒಂದು ಸರಿ ದಾರ ಹಾಗೆ ಲೇಸ್ಗೆ ನಾವು ಲಾಕ್ ಮಾಡಿಕೊಂಡು ಹಾಗೆ ದಾರನ ತಂದು 3 ಲೂಫ್ ಆಗಿರುತ್ತೆ, 2 ಲೂಫ್ ಒಂದು 2 ಲೂಫ್ ಒಂದು ಅಂತ 2 ಟೈಮ್ಸ್ ಮಾಡಿದ್ರೆ ಡಬಲ್ ಕ್ರೋಶಾ ಅನ್ನೋದು ಫಾರ್ಮ್ ಆಗಿರುತ್ತೆ. ಹೀಗೆ ನಾವು ಒಂದು ಲೈನಿಗೆ 5 ಟೈಮು ಅಂದರೆ ಒಂದು ಬೀಡ್ ಆದಮೇಲೆ 5 ಟೈಮ್ ಬಂದು ಡಬಲ್ ಕ್ರೋಶಾ ಅನ್ನೋದನ್ನ ಹಾಕಿರ್ತೀವಿ. ಇದು ನಾನು ಮೊದಲೇ ಹೇಳ್ದಾಗೆ ನಿಮಗೆ ವಿತೌಟ್ ಟ್ಯಾಸಲ್ಸ್ ಇರುತ್ತೆ. ಸೊ ಇಲ್ಲಿ ನಾನು ಒಂದು ಬೀಡ್ ಇನ್ಸೆಟ್ ಆದಮೇಲೆ ಮತ್ತೆ ಸ್ವಲ್ಪ ದಾರ ಅನ್ನೋದನ್ನ ಮೇಲೆ ಮಾಡಿ ಇನ್ನೊಂದು ಬೀಡು ಇನ್ಸೆಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಫ್ ಇನ್ ಕೇಸ್ ನಿಮಗೆ ಟ್ಯಾಸಲ್ಸ್ ಬೇಕು ಅನ್ನೋರು ಈ ಡಿಸೈನಲ್ಲಿ ನಾನು ಏನು ಬೀಡ್ ಇನ್ಸೆಟ್ ಮಾಡ್ತಾ ಇದ್ದೀನಲ್ಲ ಆ ಪ್ಲೇಸಲ್ಲಿ 3 ಚೈನ್ ಅನ್ನೋದನ್ನ ಹಾಕಿ ಅಲ್ಲಿಂದ ಸೂಜಿ ಮೇಲೆ ಒಂದು ಸರಿ ದಾರ ಅನ್ನೋದನ್ನ ಸುತ್ತಕೊಂಡು, ಈಗ ನಾವು ಬೀಡ್ ಲಾಕ್ ಮಾಡಿ ಒಂದು ಸರಿ ಲಾಕ್ ಮಾಡಿದಾದ್ಮೇಲೆ ಸೂಜಿ ಮೇಲೆ ದಾರ ಸುತ್ತಕೊಳ್ತಾ ಇದ್ವಲ್ಲ ಆ ಥರ ಬೀಡ್ ಪ್ಲೇಸಲ್ಲಿ ನೀವು 3 ಚೈನ್ ಅನ್ನೋದನ್ನ ಹಾಕಿ ಒಂದು ಸರಿ ಸೂಜಿ ಮೇಲೆ ದಾರನ ಸುತ್ತಕೊಂಡು ಲೇಸ್ ಬ್ಯಾಕ್ ಸೈಡಿಂದ ದಾರನ ತಂದು 3 ಲೂಫ್ ಆಗಿರುತ್ತೆ, 2 ಲೂಫ್ ಒಂದು 2 ಲೂಫ್ ಒಂದು ಅಂತ ಡಬಲ್ ಕ್ರೋಶಾ ಅನ್ನೋದನ್ನ ಮಾಡಬೇಕಾಗುತ್ತೆ. ಈ 3 ಚೈನ್ ಗ್ಯಾಪ್ ಏನಕ್ಕಪ್ಪ ಅಂದರೆ ಕುಚ್ಚು ಬೇಕು ಅಂದರೆ ಟ್ಯಾಸಲ್ಸ್ ಕಟ್ಟಬೇಕು ಅನ್ನೋರು ಬಂದು ಈ ಟಿಪ್ ಅನ್ನೋದನ್ನ ಫಾಲೋ ಮಾಡಿ. ಇಲ್ಲಪ್ಪ ನಾನು ನೀವು ಮಾಡ್ದಂಗೆ ಮಾಡ್ತೀನಿ ಅಂತ ಅನ್ನಿಸೋರು ಬಂದುಬಿಟ್ಟು ಇದನ್ನು ನಾನು ಹೇಗೆ ಮಾಡ್ತಾಯಿದ್ದೀನೋ ಅದನ್ನು ಹಾಗೆ ಫಾಲೋ ಮಾಡಿ. ನಾನು ಹೇಳ್ದಾಗೆ ಇದು ಬಾರ್ಡರ್ ಡಿಸೈನು, ಸೊ ಅದಕ್ಕೋಸ್ಕರ ನಾನಿಲ್ಲಿ ಟ್ಯಾಸಲ್ಸ್ ಅನ್ನೋದನ್ನ ಆ್ಯಡ್ ಮಾಡ್ತಾ ಇಲ್ಲ. ಸೊ ಅಲ್ಲಿಂದ ಬೀಡ್ ಇನ್ಸೆಟ್ ಆದಮೇಲೆ 5 ಟೈಮ್ ಬಂದು ನಾವು ಡಬಲ್ ಕ್ರೋಶಾ ಅನ್ನೋದನ್ನ ಹಾಕ್ತಾಯಿದ್ದೀವಿ. ಸೊ ಗೈಸ್, ಫಸ್ಟ್ ಲೈನ್ ಅನ್ನೋದು ಇದೇ ಥರ ಇರುತ್ತೆ. ನಾನು ಫುಲ್ ಕಂಪ್ಲೀಟ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಈಗ ಡಿಸೈನ್ ಕೊನೆಗೆ ಬಂದುಬಿಟ್ಟೆ, ಅಂದರೆ ಲಾಸ್ಟ್ ಕಂಬ ಅನ್ನೋದನ್ನ ಹಾಕ್ತಾಯಿದ್ದೀನಿ. ಈಗ ನಾವು ಆ್ಯಸ್ ಯೂಶ್ವಲ್ ಯಾವಾಗಲೂ
3 ಚೈನನ್ನು ಹಾಕಿ ಎಕ್ಸ್ಟ್ರಾ ದಾರ ಕಟ್ ಮಾಡ್ತಾ ಇದ್ವಲ್ಲ, ಆ ಥರ ಯಾವುದೋ ದಾರ ಕಟ್ ಮಾಡ್ದೇ ಹಾಗೆ ಡಿಸೈನನ್ನು ಕಂಟಿನ್ಯೂ ಮಾಡೋಣ ಲೇಸ್ ಬ್ಯಾಕ್ ಸೈಡಿಂದ. ಇಷ್ಟೊತ್ತು ನಾವು ಮಾಡಿದ ಒಂದು ಫ್ರಂಟ್. ಸೊ ಈಗ ಬ್ಯಾಕ್ ಸೈಡ್ನ ಹಾಗೆ ಡಿಸೈನನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ ನೋಡಿ. ಈಗ ದಾರನ ಬ್ಯಾಕ್ ಸೈಡ್ ತಂದು ನಾವೇನು ಹಾಕಿದ್ವಲ್ಲ ಕಂಬ, ಅಂದರೆ 2 ಚೈನ್ ಏನು ಹಾಕಿದ್ವಲ್ಲ, ಆ 2 ಚೈನ್ ಮಧ್ಯೆಯಿಂದ ಸಿಂಗಲ್ ಚೈನ್ ಅನ್ನೋದನ್ನ ಹಾಕ್ಕೊಳ್ಳೋಣ. ನಾವು 2 ಚೈನ್ ಅಂದರೆ 2 ಕಂಬ ಹಾಕಿದ್ವಲ್ಲ, ಆ 2 ಕಂಬ ಹಾಕಬೇಕಾದ್ರೆ ಒಂದೊಂದು ಚೈನ್ ಫಾರ್ಮ್ ಆಗಿರುತ್ತೆ ಪ್ರತಿಯೊಂದು ಕಂಬಕ್ಕೂ. ಸೊ ಆ ಕಂಬದ ಮಧ್ಯೆ ಒಂದು ಹೋಲ್ ಫಾರ್ಮ್ ಆಗಿರುತ್ತಲ್ವ, ಆ ಹೋಲಿಂದ ನಾವು ಸಿಂಗಲ್ ಚೈನ್ ಅನ್ನೋದನ್ನ ಹಾಕ್ಕೊಂಡು ಹೋಗೋಣ. ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ ನಿಮಗೆ. ನೋಡಿ ಈ ಥರ ಸಿಂಗಲ್ ಚೈನನ್ನು ಹಾಕೋಣ. 2 ಕಂಬಕ್ಕೆ ಸಿಂಗಲ್ ಚೈನನ್ನು ಹಾಕೋಣ. ಈಗ ನಾನು ಸೆಕೆಂಡ್ ಕಂಬಕ್ಕೆ ಸಿಂಗಲ್ ಚೈನನ್ನು ಹಾಕ್ತಾಯಿದ್ದೀನಿ. ಈಗ ಅಲ್ಲಿಂದ ಸೂಜಿ ಮೇಲೆ ನಾವು ಒಂದು ಸರಿ ದಾರನ ಸುತ್ಕೊಳ್ಳೋಣ. ಸೂಜಿ ಮೇಲೆ ದಾರ ಸುತ್ತಿದ ಮೇಲೆ ನಾವೇನು ಬೀಡ್ ಲಾಕ್ ಹಾಕಿದ್ವಲ್ಲ, ಆ ಬೀಡ್ ಲಾಕ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ಆರ್ಚಿಗೆ ಅಂತ ಯಾವುದೇ ರೀತಿ ನಾವು ಚೈನನ್ನು ಹಾಕಿರಲಿಲ್ಲ. ಸೊ ಬೀಡ್ ಲಾಕ್ ಮಾಡಬೇಕಾದ್ರೆ ಹಿಂದೆಯಿಂದ ಒಂದು ಲೈನ್ ಅನ್ನೋದು ಫಾರ್ಮ್ ಆಗಿರುತ್ತೆ. ಆ ಲೈನ್ ಮುಖಾಂತರ ನಾವು ಆರ್ಚ್ ಅನ್ನೋದನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಈಗ ನೋಡಿ ನಿಮಗೆ ಹಿಂದ್ಗಡೆ ಒಂದು ದಾರ ಲೈನ್ ಅನ್ನೋದು ಕಾಣಿಸ್ತಿದೆ. ಸೂಜಿ ಮೇಲೆ ಒಂದು ಸರಿ ದಾರವನ್ನು ನಾವು ಸುತ್ತಕೊಂಡು ಬೀಡ್ ಹಿಂದ್ಗಡೆ ಏನಿದೆಯೋ ದಾರ, ಆ ದಾರದ ಮಧ್ಯೆಯಿಂದ ದಾರನ ತಂದು 3 ಲೂಫ್ ಆಗಿರುತ್ತೆ, 2 ಲೂಫ್ 1 2 ಲೂಫ್ 1 ಅಂತ ಡಬಲ್ ಕ್ರೋಶೆ ಅನ್ನೋದನ್ನ ಮಾಡ್ತಾ ಇದ್ದೀವಿ. ಸೊ ಈ ಬೀಡ್ ಅನ್ನೋದು ಫುಲ್ ಕ್ಲಿಯರ್ ಆಗೋದಕ್ಕೆ ನಮಗೆ ಸುಮಾರು 10 ರಿಂದ 12 ಕಂಬ ಹಿಡಿಸುತ್ತೆ. ಸೊ ನಾನು ಕಂಬ ಹಾಕಿಬಿಟ್ಟು ನಿಮಗೆ ಫೈನಲ್ ಹೇಗಿದೆ ಅಂತ ತೋರಿಸ್ಕೊಂಡು ಕೊಡ್ತೀನಿ. ನೋಡಿ ನಾನು ಹೇಳಿದಾಗೆ ಆ ಬೀಡ್ ಅನ್ನೋದು ಫುಲ್ಲು ಕವರ್ ಆಗೋದಕ್ಕೆ ನನಗೆ 12 ಕಂಬ ಅನ್ನೋದು ಹಿಡಿಸ್ತು. ನಿಮಗೆ ತೋರಿಸ್ತಾ ಇದ್ದೀನಿ ಲಾಕ್ ಹೇಗೆ ಮಾಡಬೇಕು ಅಂತ. 5 ಕಂಬ ಅನ್ನೋದನ್ನು ಹಾಕಿದ್ವಲ್ಲ, ಡಬಲ್ ಕ್ರೋಶೆ ಅನ್ನೋದನ್ನ ಹಾಕಿದ್ವಲ್ಲ, 3ನೇ ಕಂಬ ಅಂದರೆ ಮಿಡಲಲ್ಲಿ ಈ ಕಡೆ 2 ಈ ಕಡೆ 2 ಆ ಥರ ಬಿಟ್ಟು ಮಿಡಲಲ್ಲಿ ಬಂದುಬಿಟ್ಟು 3rd ಒನ್ಗೆ ನಾವು ಲಾಕ್ ಅನ್ನೋದನ್ನ ಮಾಡ್ಕೊಳ್ತಾ ಇದ್ದೀವಿ. ಅಗೇನ್ ಅಲ್ಲಿಂದನೇ ಶುರು ಮಾಡ್ತಾಯಿದ್ವಿ. ಅಂದರೆ ಆ 3rd ಒನ್ನಿಗೆ ಇನ್ನೊಂದು ಲಾಕ್ ಅನ್ನೋದನ್ನ ಹಾಕ್ಕೊಂಡು ಅಲ್ಲಿಂದನೇ ನೆಕ್ಸ್ಟ್ ಬೀಡಿಗೆ ನಾವು ಆರ್ಚ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಸೂಜಿ ಮೇಲೆ ದಾರ ಸುತ್ತಕೊಂಡು ಹಿಂದೆಯಿಂದ ಏನು ದಾರ ಬಿಟ್ಟಿದ್ವಲ್ಲ, ಆ ದಾರದ ಮಧ್ಯೆಯಿಂದ ದಾರ ಅನ್ನೋದನ್ನ ತಂದು ಡಬಲ್ ಕ್ರೋಶೆ ಅನ್ನೋದನ್ನ ಹಾಕ್ಕೊಂಡು ಹೋಗೋಣ. ಸೊ ಇಲ್ಲಿ ಬಂದು ಎಲ್ಲೂ ಗ್ಯಾಪ್ ಇಲ್ದಿರ ಹಾಗೆ ಕಂಟಿನ್ಯೂ ಆಗಿದೆ. ಅದಕ್ಕೋಸ್ಕರ ನಾವು ಇದನ್ನು ಬಾರ್ಡರ್ ಡಿಸೈನ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಈವನ್ ಇದರಲ್ಲಿ ನಾನು ಹೇಳಿದಾಗೆ ನಿಮಗೆ ಟ್ಯಾಸಲ್ಸ್ ಕೂಡ ಬರುತ್ತೆ. ಆದರೆ ಬೇಕು ಅಂದರೆ ನಾವೇನಿಲ್ಲಿ ಹಿಂದೆ ಬಿಟ್ಟಿದ್ದೀವ ದಾರನ ಅದರಿಂದನೂ ಕಟ್ಕೋಬೋದು. ಅಂದರೆ ಬೀಡ್ ಬಂದು ಮೇಲೆ ಇರುತ್ತೆ, ಟ್ಯಾಸಲ್ಸ್ ಬಂದು ಕೆಳಗಡೆ ಇರೋ ಥರ ಇರುತ್ತೆ. ಹಾಗಿಲ್ಲ ನನಗೆ ಈ ಥರ ಆರ್ಚ್ ಬಂದು ಒಂದು ಟ್ಯಾಸಲ್ಸ್ ಇರಬೇಕು ಅಂದರೆ ಈ ಕಡೆ ಆ ಕಡೆ ಆರ್ಚು ಮಧ್ಯದಲ್ಲಿ ಬಂದ್ಬಿಟ್ಟು ಟ್ಯಾಸಲ್ಸ್ ಬಂದಂಗೆ ಇರುತ್ತೆ. ಆಗ ಬಂದ್ಬಿಟ್ಟು ಇವಾಗ ನಾನು 3 ನಿಮಗೆ ಎಕ್ಸಾಂಪಲ್ ತೋರ್ಸೋಕ್ಕೆ ಅಂತ 3 ಬೀಡ್ ಅನ್ನೋದನ್ನ ಇನ್ಸೆಟ್ ಮಾಡಿ ತೋರಿಸ್ತಾ ಇದ್ದೀನಲ್ಲ. ಸೊ ಆ ಕಡೆ ಈ ಕಡೆ ಬೀಡು ಮಧ್ಯದಲ್ಲಿ ಟ್ಯಾಸಲ್ಸ್ ಬರೋದಕ್ಕೆ ಅಂತ ನೀವು ಬೀಡ್ ಬದಲು ಅಲ್ಲಿ 3 ಚೈನ್ ಅನ್ನೋದನ್ನ ಹಾಕೋಬೇಕು. ಸೊ ಇದೊಂದನ್ನು ಫಾಲೋ ಮಾಡ್ಕೊಳ್ಳಿ. ಇಲ್ಲ ನಂಗೆ ಅದು ಬೇಕು ವಿಡಿಯೋ ಅಪ್ಲೋಡ್ ಮಾಡಿ ತೋರಿಸಿ ಅಂತ ಏನಾದರೂ ನೀವು ಕಮೆಂಟ್ಸ್ ಮಾಡಿದ್ದೀರಂದರೆ ನಾನು ಅದನ್ನು ಸಮೇತ ಅಪ್ಲೋಡ್ ಮಾಡ್ತೀನಿ. ಸೊ ಈಗ ನೋಡಿ ಸೂಜಿ ಮೇಲೆ ಒಂದು ಸರಿ ದಾರನ ಸುತ್ಕೊಂಡು ನಾವೇನು ಎಕ್ಸಸ್ ದಾರ ಬಿಟ್ಟಿದ್ವು ಅದ್ರ ಮಧ್ಯೆಯಿಂದ ದಾರನ ತಂದು 2 ಲೂಫ್ ಆಗಿರುತ್ತೆ, ಒಂದರಲ್ಲೊಂದು ಅಂತ 2 ಟೈಮ್ಸ್ ತೆಗಿತಾ ಇದ್ದೀನಿ. ಸರಿ 2ರಲ್ಲೊಂದು ಅಂತ
2 ಟೈಮ್ಸ್ ತೆಗಿತಾ ಇದ್ದೀನಿ. ಇದನ್ನು ಡಬಲ್ ಕ್ರೋಶೆ ಅಂತ ಹೇಳ್ತೀವಿ. 10 ರಿಂದ 12 ಅಂದರೆ ನಾವು ಬೀಡ್ ಏನು ಹಾಕಿದ್ವೋ ಆ ಬೀಡ್ ಫುಲ್ ಕವರ್ ಆಗೋಷ್ಟು ನಾವು ಕಂಬ ಅನ್ನೋದನ್ನ ಹಾಕಿದ್ದಾದಮೇಲೆ ನಾವೇನು 5 ಚೈನ್ ಹಾಕಿದ್ವೋ ಡಬಲ್ ಕ್ರೋಶೆ, ಆ ಡಬಲ್ ಕ್ರೋಶೆಗೆ 3ನೇ ಕಂಬಕ್ಕೆ ನಾವು ಲಾಕ್ ಅನ್ನೋದನ್ನ ಮಾಡೋಣ. ಸೊ ಡಿಸೈನ್ ಅನ್ನೋದು ಫ್ರಂಟ್ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಡಿಸೈನ್ ಫುಲ್ ಕಂಪ್ಲೀಟ್ ಮಾಡಿಬಿಟ್ಟೆ. ಈಗ ಫ್ರಂಟ್ ಅನ್ನೋದು ಇದೇ ಥರ ಇರುತ್ತೆ. ನಾವು ಇಷ್ಟೊತ್ತು ಬ್ಯಾಕ್ ಸೈಡನ್ನು ಡಿಸೈನ್ ಮಾಡ್ತಾಯಿದ್ವು. ಈಗ ಫ್ರಂಟ್ ಲೇಸ್ ಅನ್ನೋದನ್ನ ಫ್ರಂಟ್ ಮಾಡಿದ್ದೀನಿ. ಡಿಸೈನ್ ಅನ್ನೋದು ಇದೇ ಥರನೇ ಇರುತ್ತೆ ಗೈಸ್. ನಾನು ಹೇಳಿದಾಗೆ ಇದು ಡಿಸೈನ್ ಹಾಗೆ ಕಂಟಿನ್ಯೂ ಆಗ್ತಾ ಹೋಗಿದೆ. ಎಲ್ಲೂ ನಮಗೆ ಗ್ಯಾಪ್ ಇಲ್ಲ. ಸೊ ಅದಕ್ಕೋಸ್ಕರ ಇದು ಬಾರ್ಡರ್ ಡಿಸೈನ್ ಆಗಿ ಕನ್ಸಿಡರ್ ಮಾಡ್ತಾಯಿದ್ದೀವಿ. ಈಗ ಆ್ಯಸ್ ಯೂಶ್ವಲ್ 3 ಕಂಬ ಅನ್ನೋದನ್ನ ಇದು 3 ಚೈನ್ ಅನ್ನೋದಾಗಿ ಎಕ್ಸಸ್ ದಾರ ಬಿಟ್ಟು ನಾವು ದಾರ ಅನ್ನೋದನ್ನ ಕಟ್ ಮಾಡ್ಕೋಬೋದು. ಇಲ್ಲೇನಾದರೂ ನಿಮಗೆ ಟ್ಯಾಸಲ್ಸ್ ಬೇಕಂತ ಅಂತ ಹೇಳಿದ್ರೆ ನಾನು ಹೇಳಿದಾಗೆ ನೀವು ಆ ಟಿಪ್ ಅನ್ನೋದನ್ನ ಫಾಲೋ ಮಾಡಿ. ಟ್ಯಾಸಲ್ಸ್ನ ನಾವು ಬೇಕು ಅಂದರೆ ಯಾವ ಕಲರಲ್ಲಿ ಬೇಕಾದರೂ ಕಟ್ಕೋಬೋದಾಗುತ್ತೆ. ಸೊ ಗೈಸ್, ಇವತ್ತಿನ ವಿಡಿಯೋ, ಇವತ್ತಿನ ಡಿಸೈನ್ ಇದೆ. ಹೋಪ್ ನಿಮಗೆ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಗೈಸ್, ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೇಳಿದಾಗೆ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದಾರೆ, ಬಟ್ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಮಗೂ ಮೋಟಿವೇಟ್ ಆಗುತ್ತೆ ನೆಕ್ಸ್ಟ್ ವಿಡಿಯೋ ನಿಮಗೆ ಕೊಡಬೇಕು ಅಂತ ನಾವು ಇಷ್ಟಪಡ್ತೀವಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಆಶೀರ್ವಾದ ಮತ್ತು ಬೆಂಬಲ ಯಾವಾಗಲೂ ನಮಗೆ ಬೇಕು. ಸೊ ಅಂತ ಹೇಳ್ತಾ ವಿಡಿಯೋನಂದ ಮುಗಿಸ್ತಾ ಇದ್ದೀನಿ. ಡಿಸೈನ್ ತುಂಬ ಈಸಿ ಇದೆ ಗೈಸ್. ವಿತಿನ್ 1 ಅವರ್ ಒಳಗಡೆ ಡಿಸೈನ್ ಅನ್ನೋದನ್ನ ಪಕ್ಕ ನೀವು ನೋಡ್ಕೊಂಬಿಟ್ಟಿದ್ದೀರಾ ಅಂದರೆ ಹಾಫ್ ಆನ್ ಅವರ್ ಒಳಗಡೆ ಈ ಡಿಸೈನ್ ಅನ್ನೋದನ್ನ ಕಂಪ್ಲೀಟ್ ಮಾಡ್ಬೋದು. ಯಾಕಂದರೆ ಎಲ್ಲಿ ಎಕ್ಸಸ್ ದಾರ ನಾವು ಕಟ್ ಮಾಡ್ತಾ ಇಲ್ಲ, ಆ ದಾರ ಅನ್ನೋದನ್ನ ನಾವು ಆ್ಯಡು ಕೂಡ ಮಾಡ್ತಾ ಇಲ್ಲ. ಒನ್ ಸ್ಟೆಪ್ಪಲ್ಲೇ ನಾವು ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಬೋದು ಹೇಳಿದಾಗ ಹಾಫ್ ಆನ್ ಅವರ್ ಒಳಗಡೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡೋದನ್ನ ಯಾರೂ ಮರಿಬೇಡಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮುಂದೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಸೇಫ್ ಆಗಿರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.